ವರ್ಷಗಳಿಂದ ಪರಿಪೂರ್ಣ ವಿಗ್ರಹವನ್ನು ಕೆತ್ತಿ ಮಾಡಿದ ಮೇಲೆ ಒಂದು ಚಿಕ್ಕ ತಪ್ಪು ಕಲ್ಲಿನೊಳಗೆ ಅಡಗಿದೆ ಎಂದು ಯಾರಾದರೂ ಹೇಳಿದರೆ? ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಸಂಡೇ ಸ್ಟೋರಿ ಸೀರೀಸ್ನ 2ನೇ ಕಂತಿಗೆ. 900 ವರ್ಷಗಳ ಹಿಂದೆ ಬೇಲೂರಿನಲ್ಲಿ ಪ್ರಸಿದ್ಧ ಶಿಲ್ಪಿ ಜಕಣ್ಣಾಚಾರ್ಯ ತಾನು ಶ್ರೀ ವಿಷ್ಣುವಿನ ಅತ್ಯಂತ ಸುಂದರ ವಿಗ್ರಹವನ್ನು ರಚಿಸಿದ್ದೇನೆ ಎಂದು ನಂಬಿದ್ದ. ರಾಜನು ಅವನನ್ನು ಕೊಂಡಾಡಿದ, ಜನರು ಅವನನ್ನು ಪೂಜಿಸಿದರು ಮತ್ತು ದೇವಾಲಯವೇ ಅವನ ಪ್ರತಿಭೆಯನ್ನು ಸಂಭ್ರಮಿಸಿತು. ಆದರೆ ಒಂದು ದಿನ ಒಂದು ಯುವ ಶಿಲ್ಪಿ ಒಳಗೆ ಬಂದು ಅಸಾಧ್ಯವಾದ ಮಾತನ್ನು ನಿಧಾನವಾಗಿ ಹೇಳಿದ. ಈ ವಿಗ್ರಹದೊಳಗೆ ತೆರವುವಿದೆ, ಅದರೊಳಗೆ ಒಂದು ಕಪ್ಪೆ ನೀರಿನೊಂದಿಗೆ ಬದುಕಿದೆ. ಸಂಪೂರ್ಣ ರಾಜ್ಯವೇ ಬೆಚ್ಚು ಬಿತ್ತು. ಇದು ಅದ್ಭುತವೇ ಅಥವಾ ಒಂದು ಪುರಾಣ ಪ್ರಸಿದ್ಧ ಶಿಲ್ಪಿಯನ್ನು ಕುಗ್ಗಿಸುವ ಅವಮಾನವೇ? ಈ ಕಥೆ ಹೊಯ್ಸಳ ಸಾಮ್ರಾಜ್ಯದ ದಿನಗಳದ್ದು. ಮಹಾನ್ ರಾಜ ವಿಷ್ಣುವರ್ಧನ ಚೋಳರ ಮೇಲೆ ಜಯಗಳಿಸಿದ ನಂತರ ಶ್ರೀ ವಿಷ್ಣುವಿಗೆ ಸಮರ್ಪಿಸಿ ಅಪ್ರತಿಮವಾದ ದೇವಾಲಯವನ್ನು ಕಟ್ಟಲು ನಿರ್ಧರಿಸಿದರು. ಅದೇ ಬೇಲೂರಿನ ಚೆನ್ನಕೇಶವ ದೇವಾಲಯ. ರಾಜನು ಆ ಕಾಲದ ಅತ್ಯುತ್ತಮ ಶಿಲ್ಪಿಯನ್ನು ಆಹ್ವಾನಿಸಿದರು, ಜಕಣ್ಣಾಚಾರ್ಯ. ಶಿಲೆಗೆ ಜೀವ ಕೊಡುವನಾಗಿ ಜನರು ಅವನನ್ನು ಪೂಜಿಸುತ್ತಿದ್ದರು. ಮುಖ್ಯ ವಿಗ್ರಹವನ್ನು ಕೆತ್ತುವ ಮಹತ್ತರ ಜವಾಬ್ದಾರಿ ಅವನಿಗೆ ನೀಡಲಾಯಿತು. ವರ್ಷಗಳು ಹರಿದವು. ಕೊನೆಗೆ ವಿಗ್ರಹ ಸಂಪೂರ್ಣವಾಯಿತು. ಅದ್ಭುತ, ಭವ್ಯ, ಉಸಿರು ತೆಗೆದುಕೊಳ್ಳುವಷ್ಟು ಸೌಂದರ್ಯ. ಜನರು ಬೆರಗಿನಿಂದ ನಮಸ್ಕರಿಸಿದರು. ರಾಜನು ಇದನ್ನು ಶತಮಾನದ ಅತ್ಯುತ್ತಮ ಕೃತಿ ಎಂದು ಘೋಷಿಸಿದರು. ಒಂದು ದಿನ ದಂಕಣ್ಣಾಚಾರ್ಯ ಎಂಬ ಯುವ ಶಿಲ್ಪಿ ಬೇಲೂರಿಗೆ ಬಂದನು. ವಿಗ್ರಹವನ್ನು ಗಮನದಿಂದ ನೋಡಿ ಅಸಾಧ್ಯವಾದ ಮಾತು ಹೇಳಿದರು. ಈ ವಿಗ್ರಹದೊಳಗೆ ತೆರವುವಿದೆ, ಅದರೊಳಗೆ ಒಂದು ಕಪ್ಪೆ ನೀರಿನೊಂದಿಗೆ ಬದುಕಿದೆ. ಸಂಪೂರ್ಣ ರಾಜ್ಯವೇ ಬೆಚ್ಚು ಬಿತ್ತು. ಇದು ಅದ್ಭುತವೇ ಅಥವಾ ಒಂದು ಪುರಾಣ ಪ್ರಸಿದ್ಧ ಶಿಲ್ಪಿಯನ್ನು ಕುಗ್ಗಿಸುವ ಅವಮಾನವೇ? ಜಕಣ್ಣಾಚಾರ್ಯ ಕೋಪದಿಂದ ನಡುಗಿದರು. ಅವರ ಅಭಿಮಾನ ತೂರಿಬಿತ್ತು. ಒಬ್ಬ ಹೊಸಬನು ಪುರಾಣ ಪ್ರಸಿದ್ಧ ಶಿಲ್ಪಿಯ ಕೆಲಸಕ್ಕೆ ಹೇಗೆ ಪ್ರಶ್ನೆ ಕೇಳುತ್ತಾನೆ? ಅಪಮಾನಿತನಾಗಿ ಜಕಣ್ಣಾಚಾರ್ಯ ಸವಾಲಿಸಿದರು. ನೀನು ಸುಳ್ಳು ಹೇಳಿದ್ದರೆ ಶಿಕ್ಷೆ ಅನುಭವಿಸಬೇಕು, ಆದರೆ ನಿಜ ಹೇಳಿದ್ದರೆ ನಾನು ನನ್ನ ಕೈಯನ್ನೇ ಕಡಿದು ಬಿಡುತ್ತೇನೆ. ರಾಜನು ಪರೀಕ್ಷೆಗೆ ಆದೇಶಿಸಿದರು. ಗದ್ದಲಗೊಂಡ ನಿಶ್ಚಲತೆಯಲ್ಲಿ ಚಿಸಲ್ ತಟ್ಟುವ ಧ್ವನಿ. 1 ಹೊಡೆತ, 2 ಹೊಡೆತ, ತೀವ್ರವಾದ ಆತಂಕ. ಹಠಾತ್ ಕ್ರ್ಯಾಕ್! ಕಲ್ಲು ಒಡೆದು ಹೋಯಿತು. ನೀರು ಜೋರಾಗಿ ಹೊರಬಂತು ಮತ್ತು ಒಂದು ಕಪ್ಪೆ ಹಾರಿ ಹೊರಬಂತು. ಎಲ್ಲರೂ ನಿಶ್ಚಲರು. ಜಕಣ್ಣಾಚಾರ್ಯ ಮೊಣಂಕಾಲಿಗೆ ಬಿದ್ದರು. ಅಶ್ರುಗಳು ಹರಿದವು. ಅಭಿಮಾನ ವಿನಯದ ಮುಂದೆ ಕರಗಿಬಿತ್ತು. ನಿರ್ಧಾರದಂತೆ ಅವರು ತಮ್ಮ ಬಲಗೈಯನ್ನು ಕಡಿದು ದೇವರಿಗೂ ಮತ್ತು ಸತ್ಯಕ್ಕೂ ಸಮರ್ಪಿಸಿದರು. ದುಃಖ ಮತ್ತು ಪ್ರೀತಿಯಿಂದ ಕಣ್ಣೀರಿನ ಮಡುವಾದ ಮಗನು ತಂದೆಯನ್ನು ತಬ್ಬಿಕೊಂಡು ಕೃಪೆ ತೋರು ಕೇಶವನೇ ಎಂದು ಪ್ರಾರ್ಥಿಸಿದನು. ಆ ಪವಿತ್ರ ಕ್ಷಣದಲ್ಲಿ ಪ್ರಭಾವಂತ ದಿವ್ಯ ರೂಪದಲ್ಲಿ ಸ್ವಯಂ ಭಗವಂತ ಪ್ರತ್ಯಕ್ಷನಾದನು. ಶಿಲ್ಪಿಯ ಮೇಲೆ ತನ್ನ ಕರವನ್ನು ಇಟ್ಟು ಅವನ ಕಳೆದುಕೊಂಡ ಕೈಯನ್ನೇ ಹಿಂದಿರುಗಿಸಿಕೊಟ್ಟನು ಎಂದು ಹೇಳುತ್ತಾರೆ. ಅವರು ದಂಕಣ್ಣಾಚಾರ್ಯನನ್ನು ಮಗನಂತೆ ಅಪ್ಪಿಕೊಂಡರು. ಬಹುತೇಕರು ಅವನು ಅವರ ಕಳೆದು ಹೋದ ಮಗನೇ ಮರಳಿ ಬಂದಂತೆ ನಂಬುತ್ತಾರೆ. ಇಬ್ಬರು ಸೇರಿ ನಿಷ್ಠೆಯಿಂದ ಹೊಸ ಪರಿಪೂರ್ಣ ವಿಗ್ರಹವನ್ನು ನಿರ್ಮಿಸಿದರು. ಈ ಸಾರಿ ಭಕ್ತರು ದೈವಿಕ ಸಾನ್ನಿಧ್ಯವನ್ನು ಇನ್ನಷ್ಟು ಗಾಢವಾಗಿ ಅನುಭವಿಸಿದರು. ಹಳೆಯ ವಿಗ್ರಹವನ್ನು ಪಕ್ಕದಲ್ಲೇ ಪ್ರತಿಷ್ಠಾಪಿಸಲಾಯಿತು ಮತ್ತು ಅದಕ್ಕೆ ಹೆಸರಾಯಿತು ಕಪ್ಪೆ ಚೆನ್ನಿಗರಾಯ. ಇಂದಿಗೂ ಸಾವಿರಾರು ಯಾತ್ರಿಕರು ಬೇಲೂರಿನ ದೇವಾಲಯದಲ್ಲಿ ಈ ವಿಗ್ರಹವನ್ನು ಕಾಣುತ್ತಾರೆ. ಅಭಿಮಾನ ಒಡೆದು ಸತ್ಯ ಬೆಳಗಿಸಿದ, ನಂಬಿಕೆಯನ್ನು ಪುನರುಜ್ಜೀವಿಸಿದ ಸಂಕೇತವಾಗಿ. ಅಂತಿಮ ಸಂದೇಶ: ದೇವಾಲಯಗಳು ಕಲ್ಲು ಮತ್ತು ಶಿಲ್ಪ ಮಾತ್ರ ಅಲ್ಲ, ಅವು ಗರ್ವ, ತಪ್ಪು, ಅದ್ಭುತಗಳು ಮತ್ತು ಪರಿವರ್ತನೆಯ ಕಥೆಗಳು. ಯುದ್ಧಗಳು ಮುಗಿದವು, ರಾಜರಿಲ್ಲದಾದರೂ, ಶತಮಾನಗಳು ಕಳೆದವು. ಆದರೂ ಕಪ್ಪೆಯ ಪುರಾಣ, ಸತ್ಯದ ಪರೀಕ್ಷೆ, ಮಹಾನ್ ಶಿಲ್ಪಿಯ ವಿನಯ ಇಂದಿಗೂ ಬೇಲೂರಿನ ಚೆನ್ನಕೇಶವ ದೇವಾಲಯದ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತದೆ. ಕೆಲವೊಮ್ಮೆ ಒಂದು ಚಿಕ್ಕ ಕಪ್ಪೆಯೇ ಜೀವನದ ದೊಡ್ಡ ಪಾಠ ಕಲಿಸುತ್ತದೆ. ಅಭಿಮಾನ ಕಟ್ಟುತ್ತದೆ, ಆದರೆ ವಿನಯ ಪರಿಪೂರ್ಣಗೊಳಿಸುತ್ತದೆ.